ಗಂಗಾಖೇಡ ವಿರುದ್ಧ ಹ್ಯಾಪಿ ಗರ್ಲ್ಸ್ ಮೈಸೂರು ವಿರುದ್ಧ ಆನಂದವನ ಗಂಗಾಖೇಡ್ ಬೋತ್ ಟೀಮ್ ಕ್ಯಾಪ್ಟನ್ ಅಂಡ್ ಮ್ಯಾನೇಜರ್ ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ದ ಫಸ್ಟ್ ಕಾಲ್. ಅಂಕಣ 1ರಲ್ಲಿ ಮುಂದಿನ ಪಂದ್ಯಕ್ಕೆ ಕರೆ ನೀಡ್ತಾ ಧೀಮಂತ ಕಬಡ್ಡಿ ಆಟಗಾರರು ಸಂಜೀವನ ಮಸಾಲ್ಜಿ ಅವರು ತಂಡಕ್ಕೆ ಮುಖ್ಯ ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನೊಂದು ಬದಿಯಲ್ಲಿ ಹಾವೇರಿ ಜಿಲ್ಲಾ ತಂಡ, ಎರಡು ಬಲಿಷ್ಠ ತಂಡಗಳ ಮಧ್ಯೆ ಪಂದ್ಯ ಬರ್ತಾ ಇದೆ. ಜಿಲ್ಲೆಗಳ ಮಧ್ಯೆ ಬಾಗಲಕೋಟೆ ವಿರುದ್ಧ ಹಾವೇರಿ. ಕುಂದಾನಗರಿ ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಜೈ ಮಾಕಾಳ ಚಿಂಚಲಿ ಒಂದು ಕಡೆ ಆದರೆ ಏಲಕ್ಕಿ ನಾಡಿನಲ್ಲಿ ಏಲಕ್ಕಿಗೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಹಾವೇರಿ ಜಿಲ್ಲೆಯ ಆಟಗಾರ್ತಿಯರು ಇನ್ನೊಂದು ಬದಿಯಲ್ಲಿ. ಮೊದಲ ದಾಳಿಯಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ ಚಿಂಚಲಿ ತಂಡದ ಆಟಗಾರ್ತಿ. ಒಂದು ಬೋನಸ್ ಹಾಗೂ ಟಚ್ ಪಾಯಿಂಟ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ಇದೇ ಒಂದು ಅಂಕಣದಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥ ಜೈ ಮಾಕಾಳಿ ಚಿಂಚಲಿ ತಂಡ ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥ ಅನುಭವ ಇದೆ. ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಹೆಸರು ಮಾಡಿರ್ತಕ್ಕಂಥ ಆಟಗಾರ್ತಿಯರು. ಈ ತಂಡದಲ್ಲಿ ಇರ್ತಕ್ಕಂಥ ಸಾಕಷ್ಟು ಆಟಗಾರ್ತಿಯರು ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದ್ದಾರೆ. ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸುವಂತೆ ಆಟಗಾರ್ತಿಯರನ್ನ ಸಿದ್ಧತೆಗೊಳಿಸಿರ್ತಕ್ಕಂಥ ಸಂಜೀವನ ಮಸಾಲ್ಜಿ ಅವರಿಗೆ ತುಂಬುರದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸ್ಥಳೀಯ ನಮ್ಮ ಬೀಳಿಗಿ ತಾಲೂಕಿನ ನೆರೆ ತೆಗ್ಗಿ ಗ್ರಾಮದ ಓರ್ವ ಆಟಗಾರ್ತಿ ಇದ್ದಾಳೆ ಚಿಂಚಲಿ ತಂಡದಲ್ಲಿ. ರೈಟ್ ಕಾರ್ನರ್ ವಿಭಾಗದಲ್ಲಿ ನಂಬರ್ 1 ಜೆರ್ಸಿಯಲ್ಲಿ ಗುರುತಿಸಿಕೊಳ್ತಿರ್ತಕ್ಕಂಥ ಆಟಗಾರ್ತಿ ಈರಮ್ಮ ಕೂಡ್ಗಿ. ಈ ವಿಭಾಗದಲ್ಲಿ ಒಳ್ಳೆಯ ಬಲಿಷ್ಠ ಟ್ಯಾಕಲ್ ಬರ್ತಾ ಇದೆ. ನಮ್ಮ ಸ್ಥಳೀಯ ಬೀಳಿಗಿ ತಾಲೂಕಿನ ಆಟಗಾರ್ತಿಗೆ ಒಂದು ಜೋರು ಚಪ್ಪಾಳೆ ಬರಲಿ. ತೆಗ್ಗಿ ಗ್ರಾಮದ ಆಟಗಾರ್ತಿ ಸಂಜೀವನ ಮಸಾಲ್ಜಿ ಅವರ ಗಡಿಯಲ್ಲಿ ಪಳಗಿ ಇವತ್ತು ದಿವಸ ಚಿಂಚಲಿ ತಂಡದ ಪ್ರಮುಖ ಆಟಗಾರ್ತಿಯಾಗಿ ಹೊರಹೊಮ್ಮಿದ್ದಾಳೆ. ಆನಂದವನ ಗಂಗಾಖೇಡ ವಿರುದ್ಧ ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡದ ಆಟಗಾರ್ತಿಯರೇ ಆದಷ್ಟು ಬೇಗನೆ ತಾವು ಸಿದ್ಧತೆಗೊಳ್ಳಿ. ಇದು ತಮಗೆ 2ನೇ ಕರೆ. ನಮ್ಮ ನಿರ್ಣಾಯಕ ಬಂಧುಗಳು ಊಟಕ್ಕೆ ಹೋದವರು ಆದಷ್ಟು ಬೇಗನೆ ಬರ್ರಿ. ಜಡಗನವ್ರು ಸರ್ ಹಲೋ ಸಂಧಾನಕ್ಕೆ ಆಟ ಕಂಡು ಬರ್ತಾ ಇದೆ ಚಿಂಚಲಿ ತಂಡದ ಆಟಗಾರ್ತಿಯರ ಮಧ್ಯ. ತಂಡದ ಪ್ರಮುಖ ಆಟಗಾರ್ತಿಯರ ಅನುಪಸ್ಥಿತಿಯಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನ ತೋರ್ತಾ ಇದ್ದಾರೆ. ಸಂಜೀವನ ಮಸಾಲ್ಜಿ ಅವರ ಗಡಿಯಲ್ಲಿ ಪಳಗಿರ್ತಕ್ಕಂಥ ಚಿಂಚಲಿ ತಂಡದ ಸಾಕಷ್ಟು ಆಟಗಾರ್ತಿಯರು ಇವತ್ತಿನ ದಿವಸ ಕರ್ನಾಟಕದ ಪ್ರತಿಷ್ಠಿತ ಆಟಗಾರ್ತಿಯರಾಗಿ ಹೊರಹೊಮ್ಮಿದ್ದಾರೆ. ಪ್ರಸ್ತುತ ಪಂದ್ಯಕ್ಕೆ ಅನುಪಸ್ಥಿತಿಯನ್ನು ಹೊಂದಿರತಕ್ಕಂಥ 3 ಜನ ಆಟಗಾರ್ತಿಯರು ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದಲ್ಲಿ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅತ್ಯುತ್ತಮ ತಂಡ ಈ ಒಂದು ನಮ್ಮ ಗ್ರಾಮಕ್ಕೆ ಆಗಮಿಸಿದೆ ಚಿಂಚಲಿ ತಂಡ. ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲೆಯಲ್ಲಿ ಹಾಗೆ PU ವಿಭಾಗದಲ್ಲಿ ಹಾಗೆ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಪ್ರತಿ ಹಂತದಲ್ಲಿಯೂ ಕೂಡ ಚಿಂಚಲಿ ತಂಡದ ಆಟಗಾರ್ತಿಯರು ನಮ್ಮ ಕರ್ನಾಟಕದಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಎಲ್ಲಾ ವಿಭಾಗದಲ್ಲಿಯೂ ಕೂಡ ರಾಜ್ಯ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥ ಆಟಗಾರ್ತಿಯರು ಜೈ ಮಕ್ಕಳ ಚಿಂಚಲಿ ತಂಡದಲ್ಲಿದ್ದಾರೆ. ಅದೇ ರೀತಿ ಬಲಿಷ್ಠ ತಂಡಕ್ಕೆ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ ಹಾವೇರಿ ತಂಡದ ಆಟಗಾರ್ತಿಯರು. 8-3 ಮಧ್ಯ ಪಂದ್ಯ ಇದೆ. ಹಲೋ
ಶ್ರೀಯುತ ಪಾಂಡು ಮಾ ಬಳ್ಳಾರ್ ಪ್ರಗತಿಪರ ರೈತರು ದಯವಿಟ್ಟು ಅವ್ರು ಎಲ್ಲಾದ್ರೂ ವೇದಿಕೆ ಮೇಲೆ ಬರಬೇಕು. ಇನ್ನೇನು ಕೆಲವು ನಿಮಿಷಗಳಲ್ಲಿ ಪುರುಷರ ಅಂತಾರಾಜ್ಯ ಮಟ್ಟದ 65 kg ಕಬಡ್ಡಿ ಪಂದ್ಯಾವಳಿಗಳು ಆರಂಭಗೊಳ್ಳುತ್ತಿದ್ದು, ಈ ಘನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಪರಮ ಪೂಜ್ಯ ಹುಚ್ಚಪ್ಪಯ್ಯ ದಿಗಂಬರಿ ಮಾಡ್ ಸಾಕಿನ ಸಿದ್ದಾಪುರ ಅವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಶ್ರೀಯುತ ಪರಮ ಪೂಜ್ಯ ಗುರುಪ್ರಸಾದ್ 5 kg ಕಬಡ್ಡಿ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಡಲಿದ್ದವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ.ಆರ್. ನಿರಾಣಿ ಮಾಜಿ ಸಚಿವರು, ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು. ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಪುರುಷರ ರಾಜ್ಯ ಮಟ್ಟದ 65 kg ಕಬಡ್ಡಿ ಪಂದ್ಯಾವಳಿಗಳ ಘನ ಅಧ್ಯಕ್ಷತೆಯನ್ನ ಶ್ರೀ ರಾಮಣ್ಣ ಕಾಳಪ್ಪಗೋಳ್ ಮಾಜಿ APMC ಅಧ್ಯಕ್ಷರು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಜ್ಯೋತಿಯನ್ನ ಬೆಳಗಿಸುವವರು ಶ್ರೀ ಸಿದ್ದು ಬಿ ತೇಲಿ ಪ್ರಥಮ ದರ್ಜೆ ಗುತ್ತಿಗೆದಾರರು. ಅದೇ ರೀತಿಯಾಗಿ ಇನ್ನೋರ್ವ ಜ್ಯೋತಿಯನ್ನ ಬೆಳಗಿಸುವವರು ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಬಾ ಮಲಕೋಂಡ್ ಶಿಕ್ಷಕರು ಹುಲಗುಂದಿ. ಅದೇ ರೀತಿಯಾಗಿ ಕಾರ್ಯಕ್ರಮದ ಕ್ರೀಡಾ ಧ್ವಜಾರೋಹಣ ಸಮಾರಂಭವನ್ನು ನಡೆಸಿಕೊಡಲಿರುವವರು ಸನ್ಮಿತ್ರನಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಈರಣ್ಣ ಜಿರ್ಲಿ, ಪೊಲೀಸ್ ಇಲಾಖೆ ಬೆಂಗಳೂರು. ಅದೇ ರೀತಿಯಾಗಿ ಇನ್ನೋರ್ವ ಕ್ರೀಡಾ ಧ್ವಜಾರೋಹಣವನ್ನು ನಡೆಸಿಕೊಡಲಿರುವವರು ಶ್ರೀ ಪ್ರಭುದೇವ್ ಶ್ರೀ ಸುನಗಮಠ ಶುಗರ್ ಪ್ಲಾಂಟ್ ಗುತ್ತಿಗೆದಾರರು ಹುಬ್ಬಳ್ಳಿ. ಅದೇ ರೀತಿಯಾಗಿ ಮೈದಾನ ಪೂಜೆಯನ್ನ ನಡೆಸಿಕೊಡಲಿರುವವರು ಶ್ರೀ ವಿಠಲ್ ಹ ತೆಲಗಿ NTPC ತೆಲಗಿ. ಇನ್ನೋರ್ವ ಮೈದಾನ ಪೂಜೆಯನ್ನ ನಡೆಸಿಕೊಡಲಿರುವವರು ಶ್ರೀ ಸಂತೋಷ್ ರಾಮಣ್ಣ ಹರಿನವರ್ ಬೆಸ್ಕಾಂ ಬೆಂಗಳೂರು. ಅದೇ ರೀತಿಯಾಗಿ ಈ ಘನ ಕಾರ್ಯಕ್ರಮದ ಬಲೂನ್ ಉದ್ಘಾಟನೆಯನ್ನ ಮಾಡಲಿರುವವರು ಸನ್ಮಾನ್ಯ ಶ್ರೀ PC ಗದ್ದಿಗೌಡರ್ ಜನಪ್ರಿಯ ಸಂಸದರು ಬಾಗಲಕೋಟೆ. ಅದೇ ರೀತಿಯಾಗಿ ಇನ್ನೋರ್ವ ಬಲೂನ್ ಉದ್ಘಾಟಕರು ಶ್ರೀ ವಿಠಲ್ ಕೆಂಚಪ್ಪ ಕಾಲಿಬಗಿ ಪ್ರಗತಿಪರ ರೈತರು. ಈ ಘನ ಕಾರ್ಯಕ್ರಮದ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುವವರು ಶ್ರೀ MB ಬೋಸರೆಡ್ಡಿ ವಕೀಲರು. ಇನ್ನೋರ್ವ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುವವರು ಬಸವರಾಜ್ ಬಿರಾದಾರ್ ನಿರ್ದೇಶಕರು. ಹಲೋ, ಆಯ್ತೇನ್ರಿ? ಇನ್ನೇನು ಕೆಲವು ನಿಮಿಷಗಳಲ್ಲಿ ಪುರುಷರ ಅಂತಾರಾಜ್ಯ ಮಟ್ಟದ 65 kg ಕಬಡ್ಡಿ ಪಂದ್ಯಾವಳಿಗಳು ಆರಂಭಗೊಳ್ಳುತ್ತಿದ್ದು, ಈ ಮಿಂಚಿನ ಸಂಚಲನವನ್ನ ಮಾಡ್ತಕ್ಕಂಥವ್ರು ಶ್ರೀ ಪ್ರಕಾಶ್ ಹಡಪದ್, ಭಾರತೀಯ ಏರ್ಟೆಲ್ ಲಿಮಿಟೆಡ್ ಇಂಜಿನಿಯರ್ ವೆಂಡರ್. ಸೊ ಇವರು ಕೂಡ ವೇದಿಕೆ ಹತ್ರ ಬರಬೇಕು. ಅದ್ರ ಜೊತೆಗೆ ಈ ಘನ ಕಾರ್ಯಕ್ರಮದ ಭಾರತಾಂಬೆಯ ಭಾವಚಿತ್ರ ಪೂಜೆಯನ್ನ ನಡೆಸಿಕೊಡಲಿರುವವರು ಶ್ರೀ ಬಿಂಡಪ್ಪ ರಂಗಪ್ಪ ಮೂಲಿಮನಿ ಪ್ರಗತಿಪರ ರೈತರು. ಇನ್ನೋರ್ವ ಭಾರತಾಂಬೆಯ ಭಾವಚಿತ್ರ ಪೂಜೆಯನ್ನು ನೆರವೇರಿಸಲಿರುವವರು ಶ್ರೀ ರಮೇಶ್ ರಂಗೋಗೋಳ್ ಇಂಜಿನಿಯರ್. ಪಂದ್ಯ ಬಲಿಷ್ಠ ಫೈಟ್ಗೆ ಸಾಕ್ಷಿ ಆಗ್ತಾ ಇದೆ. 9-9 ಮಧ್ಯೆ ಇದೆ. ಜೋರ್ ಚಪ್ಪಾಳೆ ಬರಲಿ ಆತ್ಮೀಯರು ಒಂದ್ಸಾರಿ ಎರಡು ಪಂದ್ಯಕ್ಕೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ನಾಣ್ಯ ಚಿನ್ನುವವರು ಶ್ರೀ ಮಲ್ಲಪ್ಪ ಹ ಪೊಲೀಸಿ ಶಿಕ್ಷಕರು. ಈ ಇಂತಿಷ್ಟ ಎಲ್ಲ ಇದ್ರ ಜೊತೆಗೆ ವಿಶೇಷ ಆಹ್ವಾನಿತ ಅತಿಥಿಗಳು, ಮುಖ್ಯ ಅತಿಥಿಗಳು ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿ ತಮ್ಮಲ್ಲಿ ವಿನಂತಿ. ಕಾರ್ಯಕರ್ತರು ಇಲ್ಲಿ ಮೈದಾನದಲ್ಲಿ ಪಟ್ಟಿ ಕಿತ್ತಿದೆ ಸಿದ್ದು, ಅದು ಸ್ವಲ್ಪ ಹೇಳು, ಯಾರಿಗೆ ಹೇಳಪ್ಪ. ಲಾಸ್ಟ್ 5 ಮಿನಿಟ್ ಬೋತನ್ ಕ್ಯಾಪ್ಟನ್. ಅಂತಿಮ 5 ನಿಮಿಷದ ಪಂದ್ಯ ಇದೆ. ರಿಮೈನಿಂಗ್ ಲಾಸ್ಟ್ 5 ಮಿನಿಟ್.
ಪಂದ್ಯ ರೋಚಕ ಹಣಾಣಿಯಲ್ಲಿ ಸಾಗ್ತಾ ಇದೆ. ಮೊದಲಾರ್ಧದಲ್ಲಿ ಹಿನ್ನಡೆ ಇದ್ದಂತ ತಂಡ ದ್ವಿತೀಯಾರ್ಧದಲ್ಲಿ ಸಂಘಟಿತ ಆಟಕ್ಕೆ ಮುಂದಾಗಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಹಾವೇರಿ ಜಿಲ್ಲಾ ತಂಡದ ಆಟಗಾರ್ತಿಯರು 14-11 ಮಧ್ಯ ಪಂದ್ಯ 3 ಅಂಕದ ಮುನ್ನಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡದ ಆಟಗಾರ್ತಿಯರು. ಸತತ ಮುನ್ನಡೆಯಲ್ಲಿ ಮೇಡಮ್ ದಯವಿಟ್ಟು ತರಬೇತಿದಾರರು ಟೈಮ್ಔಟ್ ಇರ್ತಾರೆ, ಟೈಮ್ಔಟ್ ತಗೊಂಡು ಕೋಚ್ ಮಾಡ್ರಿ. ಪಂದ್ಯ ನಡೆದಿರ್ಬೇಕಾದ್ರೆ ದಯವಿಟ್ಟು ಕೋಚ್ ಮಾಡಬೇಡಿ. ಲಾಸ್ಟ್ 4 ಮಿನಿಟ್, ಕೊನೆಯ 4 ನಿಮಿಷದ ಪಂದ್ಯ. ಪಂದ್ಯ ಯಾರು ಗೆಲ್ತಾರೆ ಅಂತಕ್ಕಂಥದ್ದನ್ನ ಸಲೀಸಾಗಿ ಹೇಳೋಕ್ಕಾಗಲ್ಲ. 2 ಬಲಿಷ್ಠ ತಂಡಗಳಿದ್ದಾವೆ. ಪಂದ್ಯದಲ್ಲಿ ಯಾಮಾರಿದ್ರೆ ಏನ್ ಬೇಕಾದ್ರೂ ಆಗ್ತದೆ. ಕಬಡ್ಡಿ ಆಟಗಾರ್ತಾರೆ ತಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು. ಒಂದು ಚೂರು ಯಾಮಾರಿದ್ರು ಕೂಡ ಏನ್ ಬೇಕಾದ್ರೂ ಆಗ್ಬೋದು. 5 ಜನ ಆಟಗಾರ್ತಿರೋದ್ರೆ ಬಲಿಷ್ಠ ಸತತ ಯಶಸ್ವಿ ದಾಳಿ ಆಗ್ತಾ ಇದೆ ಚಿಂಚೋಳಿ ತಂಡದ ಆಟಗಾರ್ತಿಯಿಂದ. 10 ನಂಬರ್ ಆಟಗಾರ್ತಿ 15-14 ಕೇವಲ 1 ಅಂಕದ ಮುನ್ನಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡದ ಆಟಗಾರ್ತಿಯರು. ಬೋನಸ್ ಆಗಿ ಟಚ್ ಕಾಡ್ಬಿಟ್ಟು ವಾಪಸ್ ಆಗ್ತಾ ಇದ್ದಾರೆ. ಪಂದ್ಯ ಆ ಕಡೆ ಈ ಕಡೆ ವಾಗ್ತಾ ಇದೆ. ಯಾರು ಗೆಲ್ತಾರೆ ಅಂತಕ್ಕಂಥದ್ದನ್ನ ಸಲೀಸಾಗಿ ಹೇಳಕ್ಕಾಗಲ್ಲ. ಕೊನೆ ಹಂತದವರೆಗೆ ಕಾಯ್ದು ನೋಡೋಣ. ಕಬಡ್ಡಿಯ ವಿಶೇಷತೆ ಹಾಗೆ ಕೊನೆ ಹಂತದಲ್ಲೂ ಕೂಡ ಪಂದ್ಯ ರೋಚಕ ತಿರುವನ್ನು ಪಡೆದುಕೊಳ್ಬಹುದು. ಲಾಸ್ಟ್ 3 ಮಿನಿಟ್ ಬಲಿಷ್ಠ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಆಟಕ್ಕೆ ಮುಂದಾಗ್ತಾ ಇದ್ದಾರೆ ಹಾವೇರಿ ತಂಡದ ಆಟಗಾರ್ತಿಯರು. ಇದರೊಟ್ಟಿಗೆ ಮತ್ತೆ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. 4 ಅಂಕದ ಮುನ್ನಡೆಯಲ್ಲಿ 18-14. ನಿಮ್ಮ ಆಟಗಾರ್ತಿಯರನ್ನ ನಾವು ಹಿಡಿದ್ರೆ, ನಮ್ಮ ಆಟಗಾರ್ತಿಯರ ನೀವು ಹಿಡಿದ್ರೆ ನಿಮ್ಮ ಆಟಗಾರ್ತಿಯರನ್ನ ನಾವು ಬಿಡ್ತೀವ ಅಂತಕ್ಕಂಥ ಪಂದ್ಯ ನಡೀತಾ ಇದೆ. ಎದುರಾಳಿ ಪಾಳ್ಯದಲ್ಲಿ 2 ತಂಡದ ಆಟಗಾರ್ತಿಯರು ತೊಡೆ ತಟ್ತಾ ಇದ್ದಾರೆ. ಪಂದ್ಯ ರೋಚಕ ಹಣಾಣಿಗೆ ಮತ್ತೆ ಬಲಿಷ್ಠ ಟ್ಯಾಕಲ್ ಬರ್ತಾ ಇದೆ. ಕಾಯ್ಕೊಳ್ಳೋಣ. ಒಳ್ಳೆಯ ಸಂಘಟಿತ ಹಿಡಿತ. ನಿರಂತರವಾಗಿ ಮುನ್ನಡೆಯಲ್ಲಿ ಹಾವೇರಿ ತಂಡದ ಆಟಗಾರ್ತಿಯರು. ಲಾಸ್ಟ್ 2 ಮಿನಿಟ್, ಕೊನೆಯ 2 ನಿಮಿಷದ ಪಂದ್ಯ. ಹನುಮಂತ್ ತುಮರ್ಮತಿ ಸರ್, ರವಿ ಹೊಸಮನಿ ಸರ್ ಎಲ್ಲಿದ್ದಾರೆ? ದಯವಿಟ್ಟು ಹನುಮಂತ್ ತುಮರ್ಮತಿ ಸರ್ ಹಾಗೂ ರವಿ ಹೊಸಮನಿ ಸರ್ ಅಂಕಣಕ್ಕೆ ಬನ್ನಿ. ತೀರ್ಪುಗಾರರು ಮಿಸ್ಟರ್ ರವಿ ಹೊಸಮನಿ ಸರ್ ಅಂಡ್ ಹನುಮಂತ್ ತುಮರ್ಮತಿ ಸರ್. ಲಾಸ್ಟ್ 1 ಮಿನಿಟ್, ಕೊನೆಯ 1 ನಿಮಿಷದ ಪಂದ್ಯ. ರಿಮೈನಿಂಗ್ ಲಾಸ್ಟ್ 1 ಮಿನಿಟ್. ಡಿಸೈಡ್ ರೈಟ್, ಥರ್ಡ್ ರೈಟ್, ಡ್ಯೂ ಆಟ 19-15 ಮಧ್ಯ ಪಂದ್ಯ ಇದೆ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಹಾವೇರಿ ಜಿಲ್ಲಾ ತಂಡದ 5 ನಂಬರ್ ಆಟಗಾರ್ತಿ. ಒಳ್ಳೆಯ ಬಲಿಷ್ಠ ಟ್ಯಾಕಲ್ ಬರ್ತಾ ಇದೆ ಬಲಬದಿಯಲ್ಲಿ ಚಿಂಚೋಳಿ ತಂಡದ ಆಟಗಾರ್ತಿಯರಿಂದ. ಪಂದ್ಯ ಮುಕ್ತಾಯ.